ಇವತ್ತು ಮೊದಲನೇ ದಿನದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವದ ಮೊದಲನೇ ದಿವಸ ಇವತ್ತು. ಅಂಕರಾರ್ಪಣೆ ದಿವಸ ಗಣಪತಿ ಪ್ರಾರ್ಥನೆ, ಆಮೇಲೆ ಪುಣ್ಯ ಗಣಪತಿ ಪ್ರಾರ್ಥನೆ, ಆಮೇಲೆ ಈಶ್ವರನಲ್ಲಿ ಭೋಗಶಕ್ತಿಯ ಈಶ್ವರನಲ್ಲಿ ಅಭಿಷೇಕ ಮಾಡಿ ಬೆಳಗ್ಗೆ ಸಾಯಂಕಾಲದಲ್ಲಿ ಚಂದ್ರನ ಬಿಂಬದಲ್ಲಿ ಇರ್ತಕ್ಕಂಥ 14 ಕಡೆಗಳಿರ್ತಕ್ಕಂಥ ಸಂದರ್ಭಗಳಲ್ಲಿ ಮೃತ್ಸಂಗ್ರಹಣ ಅಂದರೆ ಅದು ಭೂಮಿಯನ್ನು ತೆಗೆದು ಭೂಮಿಯಲ್ಲಿ ಹುತ್ತದ ಮಣ್ಣನ್ನು ತಗೊಂಬಂದು ಅಂಕುರಗಳು ಅಂದರೆ ನವಧಾನ್ಯಗಳನ್ನು ಮತ್ತು ಹುತ್ತದ ಮಣ್ಣನ್ನು ಎರಡು ಬೆರೆಸಿ ಸೋಮಕುಂಭ ಪಾಲಿಕೆ ಅಂತ ಹೇಳ್ತೀವಿ. ಬ್ರಹ್ಮ, ಕೃತಿಕಾದಿ ಬ್ರಹ್ಮ ನಕ್ಷತ್ರಗಳು, ಆಮೇಲೆ ಸೋಮ, ಇಷ್ಟು ಜನ ಇಟ್ಟು ಅಭಿಷೇಕ ಅದು ಆವಾಹನೆ ಮಾಡಿ ಸೋಮಕುಂಭ ಪಾಲಿಕೆಯನ್ನು ಮಾಡಿ ಅದಕ್ಕೆ ಅಂಕುರಗಳನ್ನು ಹೇಳ್ತೀವಿ. ಅಂಕುರಗಳನ್ನು ಪೂಜೆ ಮಾಡಿದ್ರೆ ಇದು ಎಷ್ಟು ಬೆಳೆಯುತ್ತೋ, ಎಷ್ಟು 3 ದಿವಸ ಇರ್ಬೋದು, ಪಾಂಚಾನಿಕ, ನವಾನಿಕ, ಸಪ್ತಾನಿಕ, ಏಕಾದಶಿ ಅಂದರೆ 5 ದಿವಸದ ಕಾರ್ಯಕ್ರಮ ಬ್ರಹ್ಮೋತ್ಸವ ಇರ್ಬೋದು, 7 ದಿವಸದ ಕಾರ್ಯಕ್ರಮ ಬ್ರಹ್ಮೋತ್ಸವ ಇರ್ಬೋದು, ಆಮೇಲೆ 9 ದಿವಸದ ಕಾರ್ಯಕ್ರಮ ಇರ್ಬೋದು, 11 ದಿವಸದ ಕಾರ್ಯಕ್ರಮ. ಅದು ಬೆಳಗ್ಗೆ ಸಾಯಂಕಾಲ ಅದಕ್ಕೆ ಅಂಕುರಗಳನ್ನು ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಅದಕ್ಕೆ ನೀರು ಹಾಕಿ ಅದಕ್ಕೆ ಪ್ರೋಕ್ಷಣೆ ಮಾಡಿ ಮಾಡ್ತೀವಿ. ಮಾಡ್ತಾ ಅದು ಬೆಳೆಯುತ್ತೆ. ಬೀಜ ಫಲ ಅಂದರೆ ಬೀಜ ಹೊಡೆದು ಎಷ್ಟು ಬೆಳೆಯುತ್ತೋ ಆ ಜಾಗ ಅಷ್ಟು ಜಾಗಕ್ಕೂ ಶುದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇದು ಎಲ್ಲ ಕಡೆಯಲ್ಲೂ ವಸಂತ ಮಾಸದ ಚೈತ್ರ ಮಾಸದಲ್ಲಿ ನಡೆಯುತ್ತೆ. ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ನಡೆಯತಕ್ಕಂಥದ್ದು. ಇದಕ್ಕೆ ಅಂಕುರ ಅಂತ ಹೇಳ್ತೀವಿ. ಅಂಕುರ ಅರ್ಪಣೆ ಅಂದರೆ ಅಂಕುರಾರ್ಪಣೆ ಅಂತ ಹೇಳ್ತೀವಿ. कर्पूरमङ्गलनीराजनं दर्शयामि, आचमनीयं समर्पयामि, परिमलपत्रपुष्पाणिं समर्पयामि. भगवान् सर्वात्मकः ಉತ್ತರಕ್ಕೆ ಅದು ನಡೆಯಲ್ಲಿ ಹಂಗೆ ಇಡೋಣ. ಮೋಸದಿ ಹೇಳಿ ಇದನ್ನಲ್ಲಿ ತಗೊಂಡು ಸಂಖ್ಯೆ ಇಲ್ವಾ ಮೂಸತಿ ಕಾಂಕಡ ಹಾಕ್ಕೋಬೇಕು. ಅದಕ್ಕೆ ಎತ್ತಾಕ 3 ಸಲ ಅಲ್ಲಿಕ್ಕೋ ಅದನ್ನ ಕೈಯಿಂದ ತೆಗ್ಬಿಟ್ಟು ತೆಗೀರಿ. ಬರೀ ಮಣ್ಣು ಮಾತ್ರ 500 ಕೆಲಸ ಅಲ್ಲ. ನಿಂಗೆ ಕೆಲಸ ಮಾಡ್ತಾ ಇದ್ದೀನಿ. ಸಾಕು ಕೈ ತೊಳ್ಕೊಳ್ಳ. ಅನಯ ಪೂಜೆಯ ಭಗವಾನ್ ಇದಕ್ಕೊಂದು 50 ಇದರಲ್ಲಿ ಇದನ್ನ ಅಲ್ಲಿಗೆ ತಗೊಂಡೋಗ್ಬೇಕು. ಇದನ್ನ ಎತ್ಕೋತೀವಿ. ಹಿಂಗೆ ಕೊಡು.
ಇವತ್ತು ಅಂಕುರಾರ್ಪಣೆ ಇತ್ತು. ಸೊ ಇವತ್ತು ನೀವು ನೋಡಿದ್ದೀರ ಆಗಲೇ ನಾವು ಹುತ್ತದಿಂದ ಮಣ್ಣೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಇವತ್ತು ಈ ಪೂಜೆಯನ್ನು ನೆರವೇರಿಸಿ ಈಗ ಉತ್ಸವ ಮೂರ್ತಿ ಬರ್ತಾ ಇದೆ. ಸೊ ಉತ್ಸವ ನೋಡಿಕೊಂಡು ಈಗ ಹೊರಡೋಣ.